ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸಸ್ ಫ್ರೆಂಡ್ಸ್. ಇವತ್ತು ನಾವು ಮಾತನಾಡ್ಲಿಕ್ಕೆ ಹೊರಟಿರುವುದು ದಿ ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದಂತಹ ಎಕ್ಕ ಡೆವಿಲ್ ಹಾಗೂ ಕೇಡಿಯ ಬಗ್ಗೆ. ಈ ಫಿಲ್ಮ್ನ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ ಅಂತ ಹೇಳಬಹುದು. ಯಾಕಂದ್ರೆ ಈ ಫಿಲ್ಮ್ನಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಹಾಗೂ ಫೇಮಸ್ ಆಕ್ಟರ್ಸ್ನವರು ಅಭಿನಯಿಸಿದ್ದಾರೆ. ಮೊದಲು ನಾವು ಎಕ್ಕ ಫಿಲ್ಮ್ನ ಬಗ್ಗೆ ಮಾತನಾಡುವುದಾದ್ರೆ, ಈ ಫಿಲ್ಮ್ನಲ್ಲಿ ಯುವರಾಜ್ ಕುಮಾರ್ ಅವರು ಅಭಿನಯಿಸಿದ್ದಾರೆ. ಇವರ ಮೊದಲ ಸಿನಿಮಾ ಆದಂತಹ ಯುವ ಈಗಾಗಲೇ ಹಿಟ್ ಆಗಿದ್ದು, ಈಗ ಎಕ್ಕ ಫಿಲ್ಮ್ ಕೂಡ ಹಿಟ್ ಆಗುವ ಸಂಭಾವನೆ ಇದೆ ಅಂತ ಹೇಳಬಹುದು. ಈ ಫಿಲ್ಮ್ನ ಒಂದನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ಹಾಗೂ ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ಅಕಾರ್ಡಿಂಗ್ ಟು ದ ಕ್ರೇಸ್ ಮುಖಾಂತರ ಈ ಫಿಲ್ಮ್ ಕರ್ನಾಟಕದಲ್ಲಿ ತುಂಬ ಹಿಟ್ ಆಗಬಹುದು. ಯಾಕಂದರೆ ಈ ಫಿಲ್ಮ್ನಲ್ಲಿ ಯುವರಾಜ್ ಕುಮಾರ್ ಅವರು ಅಭಿನಯಿಸಿದ್ದಾರೆ. ಈ ಫಿಲ್ಮ್ನ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ನೋಡುವುದಾದರೆ 6ರಿಂದ 7 ಕೋಟಿ ಅಂತ ಹೇಳಬಹುದು. ಹಾಗೆ ಹಿಂದಿಯಲ್ಲಿ 2ರಿಂದ 3 ಕೋಟಿ ಅಂತ ಹೇಳಬಹುದು. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಂದು 3ರಿಂದ 4 ಕೋಟಿ ಅಂತ ಹೇಳಬಹುದು. ಹಾಗೆ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ಬಂದು 14ರಿಂದ 15 ಕೋಟಿ ಅಂತ ಹೇಳಬಹುದು. ಹಾಗೆ ಇನ್ನೊಂದು ದಿ ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದಂತಹ ಡೆವಿಲ್, ಈ ಫಿಲ್ಮ್ಗೆ ಲಕ್ಷಾಂತರ ಡಿ ಬಾಸ್ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ. ಯಾಕಂದರೆ ಈ ಫಿಲ್ಮ್ನಲ್ಲಿ ಲೀಡ್ ರೋಲಲ್ಲಿ ಡಿ ಬಾಸ್ ಅವರು ಅಭಿನಯಿಸಿದ್ದಾರೆ. ಈ ಫಿಲ್ಮ್ ಡಿ ಬಾಸ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬವೇ ಅಂತ ಹೇಳಬಹುದು. ಯಾಕಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಡಿ ಬಾಸ್ ಅವರ ಒಂದು ಫಿಲ್ಮ್ ರಿಲೀಸ್ ಆಗ್ತಿದೆ. ಈ ಫಿಲ್ಮ್ ತುಂಬ ಹಿಟ್ ಆಗಬಹುದು. ಯಾಕಂದರೆ ಈ ಫಿಲ್ಮ್ನಲ್ಲಿ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದು ಕರೆಯಲ್ಪಡುವ ಡಿ ಬಾಸ್ ಅವರು ಅಭಿನಯಿಸಿದ್ದಾರೆ. ಅಕಾರ್ಡಿಂಗ್ ಟು ದ ಕ್ರೇಸ್ ಮುಖಾಂತರ ಕರ್ನಾಟಕದಲ್ಲಿ ಒಂದನೇ ದಿನ 21ರಿಂದ 25 ಕೋಟಿಯಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ತಮಿಳುನಾಡಿನಲ್ಲಿ 1ರಿಂದ 2 ಕೋಟಿಯಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ಆಂಧ್ರ ಪ್ರದೇಶದಲ್ಲಿ 80ರಿಂದ 90 ಲಕ್ಷ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ಹಿಂದಿಯಲ್ಲಿ 1ರಿಂದ 1.5 ಕೋಟಿಯಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಂದು 5ರಿಂದ 6 ಕೋಟಿಯಷ್ಟು ಕಲೆಕ್ಷನ್ ಮಾಡಬಹುದು. ಹಾಗೆ ಡೆವಿಲ್ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡುವುದಾದ್ರೆ, ಅಕಾರ್ಡಿಂಗ್ ಟು ದ ಕ್ರೇಸ್ ಮುಖಾಂತರ 34ರಿಂದ 35 ಕೋಟಿಯಷ್ಟು ಕಲೆಕ್ಷನ್ ಮಾಡಬಹುದು. ಹಾಗೆ ಇನ್ನೊಂದು ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದಂತಹ ಕೇಡಿ, ಇದರ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ ಅಂತ ಹೇಳಬಹುದು. ಯಾಕಂದ್ರೆ ಇದು ಬಹುನಿರೀಕ್ಷಿತವಾದ ಫಿಲ್ಮ್ ಆಗಿದೆ. ಹಾಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಮೂವಿಯಲ್ಲಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದಂತಹ ಧ್ರುವ ಸರ್ಜನ್ ಅವರು ಇದ್ದಾರೆ. ಈ ಫಿಲ್ಮ್ ಬಿಡುಗಡೆಯಾದಂತಹ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದಂತಹ ಧ್ರುವ ಸರ್ಜನ್ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಅದೇ ರೀತಿ ಬಿಡುಗಡೆಯಾದಂತಹ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಗ್ಗೆ ಮಾತನಾಡುವುದಾದ್ರೆ, ಕರ್ನಾಟಕದಲ್ಲಿ ತುಂಬಾ ಕ್ರೇಜ್ ಇದೆ ಅಂತ ಹೇಳಬಹುದು. ಈ ಫಿಲ್ಮ್ಗೆ ಕರ್ನಾಟಕದ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಗ್ಗೆ ಹೇಳುವುದಾದ್ರೆ 15ರಿಂದ 16 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ತಮಿಳುನಾಡಿನಲ್ಲಿ 5ರಿಂದ 6 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ಹಿಂದಿಯಲ್ಲಿ 8ರಿಂದ 10 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಅದೇ ರೀತಿ ಈ ಫಿಲ್ಮ್ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡುವುದಾದ್ರೆ, ಬಿಡುಗಡೆಯಾದಂತಹ 1ನೇ ದಿನದ ಪ್ರೆಡಿಕ್ಷನ್ ಬಂದು 10ರಿಂದ 12 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಿಂದಿಯಲ್ಲಿ ಕೂಡ ಈ ಫಿಲ್ಮ್ ತುಂಬಾ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಯಾಕಂದ್ರೆ ಈ ಫಿಲ್ಮ್ ನಲ್ಲಿ ಬಾಲಿವುಡ್ ನ ಬಿಗ್ಗೆಸ್ಟ್ ಸೂಪರ್ ಕಾಸ್ಟ್ ಆದಂತಹ ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ ಹಾಗೂ ಸ್ಯಾಂಡಲ್ವುಡ್ ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಭಿನಯಿಸಿದ್ದಾರೆ. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಬಿಡುಗಡೆಯಾದಂತಹ 1ನೇ ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದಂತಹ ಧ್ರುವ ಸರ್ಜನ್ ಅಭಿಮಾನಿಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಡೈಲಿ ಕೆಡಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ಹಾಗೂ ಎಲ್ಲಾ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.